ಸ್ನೇಹಿತರೆ ನಮಸ್ಕಾರ. 1990 2000ನೇ ದಶಕದಲ್ಲಿ 2000ನೇ ಇಸ್ವಿಯ ದಶಕದಲ್ಲಿ ಬಹುತೇಕ ಕಣ್ಣೀರಿನ ಸಿನಿಮಾಗಳ ಮೂಲಕ ತುಂಬ ಪಾಪ್ಯುಲಾರಿಟಿಯನ್ನು ಗಿಟ್ಟಿಸಿಕೊಂಡಂತಹ ನಟಿ ಅಂತ ಹೇಳಿದ್ರೆ ಅದು ಶ್ರುತಿಯವರು. ಶ್ರುತಿಯವರ ತಂದೆ ತಾಯಿ ಎಲ್ಲರೂ ಕೂಡ ನಟನ ಕ್ಷೇತ್ರದಿಂದನೇ ಬಂದವರು. ಸಹೋದರ ಶರಣ್ ಕೂಡ ಎಲ್ಲರೂ ಕೂಡ ನಟನ ಕ್ಷೇತ್ರದಲ್ಲಿ ಒಳ್ಳೆಯ ಹೆಸರನ್ನೇ ಸಂಪಾದನೆ ಮಾಡಿದವರು ಮತ್ತು ಗೌರವಕ್ಕೂ ಕೂಡ ಪಾತ್ರರಾದವರು. ಹೀಗಿದ್ರೂ ಕೂಡ ನಟಿ ಶ್ರುತಿಯವರ ಬಾಳು ಒಂದು ರೀತಿಯಲ್ಲಿ ಅದೇ ರೀತಿಯಾದಂಥ ಕಣ್ಣೀರಿನಿಂದ ಕೈ ತೊಳೆಯುವಂತೆ ಆಯಿತು ಅಂತ ಹೇಳಿದ್ರು ಮಾತ್ರ ಸುಳ್ಳಲ್ಲ. ಎರಡು ಮದುವೆ ಆದರೂ ಕೂಡ ಶ್ರುತಿಗೆ ನೆಮ್ಮದಿ ಅನ್ನೋದು ಮಾತ್ರ ಸಿಗಲಿಲ್ಲ. ತುಂಬ ನೆಮ್ಮದಿಯಾಗಿ ಸಾಗ್ತಾ ಇದ್ದಂಥ ಸಂಸಾರದಲ್ಲಿ ಈಕೆಯ ಶೋಕಿ ಒಂದು ಕಡೆ ಹಳಿತಪ್ಪುವಂತೆ ಮಾಡಿತು. ಸಂಸಾರದ ಒಂದು ಹಾದಿ ಏನಿತ್ತು ಅದೇ ಹಳಿತಪ್ಪುವಂತೆ ಮಾಡಿತು. ಇದಾದ ಬಳಿಕ ಮತ್ತೊಂದು ತಪ್ಪನ್ನು ಕೂಡ ಮಾಡ್ತಾರೆ. ಯಾವಾಗ ಆರಂಭದಲ್ಲಿ ಒಂದು ತಪ್ಪು ಮಾಡ್ತಾರೋ ಅದಾದಮೇಲೆ ತಿದ್ದುಕೊಳ್ಬೇಕಾಗಿದ್ದಂಥ ಶ್ರುತಿ ಮತ್ತೆ ಇನ್ನೊಂದು ತಪ್ಪನ್ನು ಮಾಡ್ತಾರೆ. ಮತ್ತೆ ಅದನ್ನು ತಿದ್ದುಕೊಳ್ಳುವಂತಹ ಪ್ರಯತ್ನಕ್ಕೆ ಆಕೆ ಕೈ ಹಾಕಲೇ ಇಲ್ಲ. ಅಷ್ಟೊತ್ತಿಗಾಗಲೇ ಕಾಲ ಮಿಂಚಿ ಹೋಗಿತ್ತು. ಪರಿಣಾಮ ಶ್ರುತಿಯವರ ಬದುಕಿನಲ್ಲಿ ವಿಧಿಯ ಆಟ ಶುರುವಾಗಿ ಆಗಿತ್ತು. ಬಹುಶಃ ಶ್ರುತಿಯವರ ಹಣೆಯಲ್ಲಿ ಇದೇ ರೀತಿ ಬದುಕಬೇಕು ಅಂತೇಳಿ ಬರೆದಿದೆಯೇನೋ ಗೊತ್ತಿಲ್ಲ. ಬಟ್ ಇವತ್ತಿಗೆ ಒಂಟಿಯಾಗಿ ಸಿಂಗಲ್ ಪೇರೆಂಟ್ ಆಗಿ ಶ್ರುತಿಯವರು ತನ್ನ ಮಗಳಿನ ಜೊತೆಗೆ ಒಂದು ರೀತಿಯಾದಂಥ ನೆಮ್ಮದಿಯ ಖುಷಿಯ ಜೀವನವನ್ನು ಸಾಗಿಸ್ತಿದ್ದಾರೆ. ಹಾಗಾದರೆ ಶ್ರುತಿಯವರ ಬಾಳಿನಲ್ಲಿ ನಡೆದಂತಹ ದುರಂತಗಳು ಏನೆಲ್ಲ? ಯಾಕೆ ಹೀಗಾಯಿತು? ಮೊದಲನೇ ಮದುವೆ ಮುರಿದು ಬಿದ್ದಿದ್ದಾಕೆ? ಎರಡನೇ ಮದುವೆಯಲ್ಲಿ ಆಗಿದೆಯೇನೋ? ಎಲ್ಲವನ್ನು ಕೂಡ ಹೇಳ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಕನ್ನಡದ ಪ್ರಖ್ಯಾತ ನಟಿ ಶ್ರುತಿ ಅವರ ಜೀವನದಲ್ಲಿ ಕೆಲವು ದುರಂತಗಳು ಸಂಭವಿಸ್ತಿದೆಯಲ್ಲ, ಇದು ಬಹುಶಃ ಒಂದು ಸಿನಿಮಾ ಕಥೆಗಿಂತನೂ ಕೂಡ ದುರಂತ. ಇವರೇ ಈ ಎಲ್ಲ ದುರಂತಕ್ಕೂ ಕೂಡ ಕಾರಣಕರ್ತೆ ಅಂತಲೂ ಕೂಡ ಹೇಳ್ಬೋದು. ಎಲ್ಲವನ್ನು ಕೂಡ ಕಾಲವೇ ನಿರ್ಧರಿಸಿ ಅದರ ಒಂದು ಆಟಕ್ಕೆ ಬಲಿಯಾದಂಥವರು ಈಕೆ ಅಂತಲೇ ಹೇಳ್ಬೋದು. ಇವರ ಬದುಕು ಮಾತ್ರ ಬಹುತೇಕರಿಗೆ ಪಾಠ. ಯಾರ್ದೋ ಶ್ರುತಿಯವರ ಬದುಕಿದೆಯಲ್ಲ, ಇದೇ ಒಂದು ಪಾಠ. ಜೀವನದ ಒಂದಷ್ಟು ನಿರ್ಧಾರಗಳನ್ನು ಯಾವ ರೀತಿ ತೆಗೆದುಕೊಳ್ಬೇಕು, ಎಲ್ಲಿ ಎಡವಬಾರ್ದು, ಎಲ್ಲಿ ಎಡವಬೇಕು ಅನ್ನೋದ್ರ ಬಗ್ಗೆ ಒಂದು ಪಾಠವನ್ನು ಹೇಳ್ಕೊಡುವಂಥ ಬದುಕು ಇವ್ರದ್ದು. ಜೀವನದಲ್ಲಿ ಒಂದೇ ಒಂದು ತಪ್ಪು ಹೆಜ್ಜೆಯನ್ನು ಇಟ್ಟರೆ ಏನಾಗುತ್ತೆ ಬದುಕು ಅನ್ನೋದಕ್ಕೆ ಈಕೆಯ ಸಾಕ್ಷಿ. ಈಕೆಯು ಕೂಡ ತೆಗೆದುಕೊಂಡಂಥ ಒಂದೇ ಒಂದು ತಪ್ಪು ನಿರ್ಧಾರ ಅಥವಾ ಹೆಜ್ಜೆ ಈಕೆಯ ಬದುಕನ್ನೇ ಯೂಟರ್ನ್ ಮಾಡ್ತು. ಜೊತೆಗೆ ಇವತ್ತಿಗೆ ಒಂಟಿಯಾಗಿ ಬದುಕು ಅಂತೂ ಕೂಡ ಮಾಡ್ತು ಅಂತ ಹೇಳಿದ್ರೆ ಸುಳ್ಳಲ್ಲ. ಹೌದು, ಒಂದು ಕಾಲದಲ್ಲಿ ಭಾವನಾತ್ಮಕ ಸಿನಿಮಾಗಳಿಂದ ಸಿಕ್ಕಾಬಟ್ಟೆ ಗ್ಲಾಮರ್ ಆಗಿದ್ದಂತಹ ನಟಿ ಶ್ರುತಿ ಇವರ ಮೊದಲ ಪತಿ ನಿರ್ದೇಶಕ ಎಸ್ ಮಹೇಂದರ್ ಅವರು. ಆಗಿನ ಕಾಲದಲ್ಲಿ ಸಾಕಷ್ಟು ಸಾಲು ಹಿಟ್ಟುಗಳನ್ನು ಕೊಟ್ಟಂತಹ ಸ್ಟಾರ್ ಡೈರೆಕ್ಟರ್. ತಾಯಿಲ್ಲದ ತವರು ಸಿನಿಮಾ ಮಾಡುವಾಗ ಹೀರೋಯಿನ್ ಆಗಿ ಇವರ ಕಣ್ಣಿಗೆ ಬಿದ್ದಿದ್ದು ಶ್ರುತಿಯೇ. ಅಲ್ಲಿಂದ ಶುರುವಾದಂಥ ಇವರ ಸ್ನೇಹ ಕೆಲವು ದಿನಗಳಲ್ಲಿ ಮದುವೆವರೆಗೆ ತಂದು ನಿಲ್ಲಿಸ್ತು. ಹಲವು ದಿನಗಳ ಪ್ರೇಮ ಪ್ರೀತಿಯಾಗಿ ಪರಿವರ್ತನೆಯಾಗಿ ನಂತರ 1998ರಲ್ಲಿ ಮಹೇಂದರ್ ಮತ್ತು ಶ್ರುತಿ ಮದುವೆ ಆಗ್ತಾರೆ. ನಟಿ ಶ್ರುತಿ ಹಾಗೂ ನಿರ್ದೇಶಕ ಮಹೇಂದರ್ 13 ವರ್ಷಗಳ ಕಾಲ ನೆಮ್ಮದಿಯ ದಾಂಪತ್ಯವನ್ನೇ ಸಾಗಿಸ್ತಾ ಇರ್ತಾರೆ. ಗೌರಿ ಎನ್ನುವಂಥ ಮುದ್ದಾದ ಮಗಳಿಗೂ ಕೂಡ ಜನ್ಮವನ್ನು ಕೊಡ್ತಾರೆ ಶ್ರುತಿ. ಆದರೆ 2010ರ ನಂತರ ಇವರಿಬ್ಬರ ಸಂಸಾರದಲ್ಲಿ ದೊಡ್ಡ ಬಿರುಗಾಳಿಯೇ ಸೃಷ್ಟಿಯಾಗುತ್ತೆ. ಒಬ್ಬರನ್ನೊಬ್ಬರು ಬಿಟ್ಟಿರದಂಥ ಈ ಜೋಡಿ ದೂರವಾಗುವಂತಹ ಯೋಚನೆ ಮಾಡಿಬಿಡುತ್ತೆ. ಇದೆಲ್ಲದಕ್ಕೂ ಕೂಡ ಕಾರಣ ರಾಜಕೀಯ, ಮತ್ತೊಂದು ಕಡೆ ನಿರ್ದೇಶಕ ಮಹೇಂದರ್ಗೆ ಸಿಕ್ಕಿದಂತಹ ಸಾಲು ಸೋಲುಗಳು. ಹೌದು, ಒಂದು ಕಡೆ ಶ್ರುತಿಗೆ ರಾಜಕೀಯದ ನಂಟು ಬೆಳೀತದೆ, ಮತ್ತೊಂದು ಕಡೆ ಮಹೇಂದರ್ಗೆ ಸಿನಿಮಾ ಅನ್ನುವಂಥದ್ದು ಒಂದು ರೀತಿಯಲ್ಲಿ ಸೋಲಿನ ಮೇಲೆ ಸೋಲನ್ನು ಕೊಡ್ತಾ ಹೋಗುತ್ತೆ. ಅಂದರೆ ನಿರ್ದೇಶಕ ಮಹೇಂದರ್ ಸಿನಿಮಾಗಳು ಫೇಮ್ನಿಂದ ಪೊಲಿಟಿಕ್ಸ್ನವರೆಗೂ ಗೆಲ್ತೇನೆ ಎನ್ನುವಂತಹ ರಾಜಕೀಯ ಪ್ರವೇಶ ಮಾಡಿ ಸೋತಿದ್ದರಿಂದ ಈ ಇಬ್ಬರ ನಡುವೆ ಭಿನ್ನಾಭಿಪ್ರಾಯ ತಲೆದೋರಿ ಡಿವೋರ್ಸ್ಗೆ ಕಾರಣವಾಯಿತು. ಅಲ್ಲಿಗೆ ಇವರ ಜೀವನ ಹಳಿ ತಪ್ಪೋದಕ್ಕೆ ಶುರುವಾಯಿತು. ಹೌದು, ಡಿವೋರ್ಸ್ ನಂತರ ನಟಿ ಶ್ರುತಿ ಮತ್ತೊಂದು ತಪ್ಪು ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾರೆ. ಈ ಡಿವೋರ್ಸ್ಗೂ ಮುನ್ನ ಸಾಕಷ್ಟು ಇವರ ಜೀವನದಲ್ಲಿ ಬೇರೆ ರೀತಿಯಾದಂಥ ಘಟನೆಗಳು ಕೂಡ ನಡೀತದೆ. ಯಾಕಂತ ಹೇಳಿದ್ರೆ ಅದಾಗಲೇ ಮಗು ಕೂಡ ಹುಟ್ಟಿತ್ತು. ಮಗು ಹುಟ್ಟಿದ್ರಿಂದ ಚಿಕ್ಕ ಮಗು ಬೇರೆ. ಈ ಮಗು ಇರುವಾಗ ಮಗುವಿನ ಮುಖವನ್ನಾದರೂ ಕೂಡ ನೋಡಿ ಕೆಲವೊಂದಷ್ಟು ನಿರ್ಧಾರಗಳನ್ನು ನಾವು ಕೈ ಬಿಡೋಣ ಅನ್ನುವಂಥ ತೀರ್ಮಾನಕ್ಕೆ ಬರ್ತಾರೆ ಆರಂಭದಲ್ಲಿ. ಬಟ್ ಅದು ವರ್ಕೌಟ್ ಆಗೋದಿಲ್ಲ. ಕೋರ್ಟ್ನಲ್ಲಿ ಜಡ್ಜ್ ಕೂಡ ಈ ಡಿವೋರ್ಸ್ ಅಪ್ಲಿಕೇಶನ್ ಬಂದಂಥ ಸಂದರ್ಭದಲ್ಲಿ ಮೂವರನ್ನು ಕೂಡ ಕೂರಿಸಿ ನಿಲ್ಲಿಸಿ ಎಲ್ಲವನ್ನು ಕೂಡ ಮಾಡ್ತಾರೆ. ಅವ್ರಿಗೂ ಕೂಡ ಮನಪರಿವರ್ತನೆ ಮಾಡುವಂತಹ ಅವಕಾಶ ಸಿಕ್ಕಿದಾಗಲೆಲ್ಲ ಮನಪರಿವರ್ತನೆ ಮಾಡುವಂಥ ಯತ್ನವನ್ನು ಮಾಡ್ತಾರೆ. ಬಟ್ ಶ್ರುತಿ ಅದ್ಯಾವುದನ್ನು ಕೂಡ ಕೇಳುವಂತಹ ಒಂದು ವ್ಯವಧಾನವನ್ನೇ ಇಟ್ಕೊಂಡಿರಲಿಲ್ಲ. ಯಾಕಂತ ಹೇಳಿದ್ರೆ ಆಕೆಗೆ ಆ ಸಂದರ್ಭದಲ್ಲಿ ಒಳ್ಳೆಯ ಹೆಸರಿತ್ತು.
ಒಳ್ಳೆಯ ಹೆಸರು ಅಂದರೆ ಆಕೆ ಒಳ್ಳೆ ಸಾಲು ಸಾಲು ಸಿನಿಮಾಗಳನ್ನು ಮಾಡ್ತಾ ಇದ್ದಂತಹ ಟಾಪ್ ಹೀರೋಯಿನ್ ಆಗಿ ಹೆಸರನ್ನು ಗಿಟ್ಟಿಸ್ಕೊಂಡಿದ್ರು. ಅದಾಗಲೇ ಆಕೆ ಹೆಸರನ್ನು ಕೂಡ ಅಂದರೆ ಕನ್ನಡ ಚಿತ್ರರಂಗದಲ್ಲಿ ಒಂದು ಅಚ್ಚಳಿಯದ ಹೆಸರನ್ನು ಕೂಡ ನಿರ್ಮಾಣ ಮಾಡಿಬಿಟ್ಟಿದ್ರು. ನಿರ್ಮಾಪಕ ಶ್ರೀನಿವಾಸ ಮೂರ್ತಿ ಅವರ ನಂಬಿದರೆ ನಂಬಿ ಬಿಟ್ಟರೆ ಬಿಡಿ ಹೆಸರಿನ ಸಿನಿಮಾವನ್ನು ಮಾಡ್ತಾಯಿದ್ರು. ಬಾಲರಾಜ್ ಈ ಚಿತ್ರಕ್ಕೆ ಹೀರೋ, ಪ್ರಿಯದರ್ಶಿನಿ ಅಂದರೆ ಶ್ರುತಿಯ ಮೊದಲ ಹೆಸರು ಪ್ರಿಯದರ್ಶಿನಿ, ಶ್ರುತಿ ನಾಯಕಿಯಾಗಿ ಗಮನವನ್ನು ಸೆಳೀತಾರೆ. ಆ ಬಳಿಕ ಸಿಕ್ಕಿದ್ದೆ ಮೀಸೆಗೊಬ್ಬ ಆಸೆಗೊಬ್ಬ ಮೀಸೆಗೊಬ್ಬ ಸಿನಿಮಾ. ಶರಣ್ ಅವರು ಶ್ರುತಿ ಫೋಟೋವನ್ನು ಶಿವಣ್ಣನಿಗೆ ತೋರಿಸ್ತಾರೆ. ಅಲ್ಲೇ ಇದ್ದಂಥ ಗೀತಾ ಶಿವರಾಜ್ಕುಮಾರ್ ಅವರು ಶ್ರುತಿಯನ್ನು ಇಷ್ಟಪಟ್ಟಿದ್ರು. ಆಸೆಗೊಬ್ಬ ಮೀಸೆಗೊಬ್ಬ ಚಿತ್ರದಲ್ಲಿ ಶಿವಣ್ಣನ ತಂಗಿ ಪಾತ್ರ ಮಾಡೋದಕ್ಕೆ ಚಾನ್ಸ್ ಸಿಕ್ತು. ಇಲ್ಲಿಂದ ಬದುಕೆ ಬದಲಾಗ್ಬಿಡ್ತು. ಆ ಬಳಿಕ ದ್ವಾರಕೀಶ್ ನಿರ್ದೇಶಿಸಿ ನಿರ್ಮಿಸಿದಂತಹ ಶ್ರುತಿ ಸಿನಿಮಾದಲ್ಲೂ ಕೂಡ ನಟಿಯಾಗುವಂಥ ಚಾನ್ಸ್ ಸಿಕ್ತು. ಆ ಕಾಲದ ಬೇಡಿಕೆ ಹೀರೋ ಆಗಿದ್ದಂಥ ಸುನೀಲ್ ಅವರು ಈ ಚಿತ್ರಕ್ಕೆ ಹೀರೋ ಆಗ್ತಾರೆ. ಅಲ್ಲಿಂದ ಶ್ರುತಿ ಅವರು ಹಿಂತಿರುಗಿ ನೋಡಲೇ ಇಲ್ಲ. ಪ್ರಿಯದರ್ಶಿನಿ ಅಂತ ಹೇಳಿದ್ದಂಥ ಹೆಸರು ಶ್ರುತಿಯಾಗಿ ಬದಲಾಯಿತು. ಇದಾದ ಬಳಿಕ ಸಿನಿಮಾದಲ್ಲೂ ಕೂಡ ಈಕೆ ಒಂದು ಹೇಳ ಹೆಸರಿಲ್ಲದ ಟಾಪಿಕ್ ಹೋಗಿ ಕೂತ್ಬಿಡ್ತಾರೆ. ಶ್ರುತಿಯವರ ಸಂಭಾವನೆ, ಮೊದಲನೇ ಸಂಭಾವನೆ ₹1,000. ನಂಬಿದರೆ ನಂಬಿ ಬಿಟ್ಟರೆ ಬಿಡಿ ಚಿತ್ರಕ್ಕಾಗಿ ಅವರಿಗೆ ಶ್ರೀನಿವಾಸ ಮೂರ್ತಿ ಈ ಹಣವನ್ನು ಕೊಟ್ಟಿದ್ದರು. ಈ ಸಿನಿಮಾಗೂ ಮೊದಲು ಪ್ರೇಮದ ಕಾರಂಜಿ ಹೆಸರಿನ ಧಾರಾವಾಹಿಯಲ್ಲೂ ಕೂಡ ನಟಿಸಿದರು ಶ್ರುತಿ. ಇದಾದ ಬಳಿಕ ಈಕೆ ಸಾಲು ಸಾಲು ಹಿಟ್ಟು ಸಿನಿಮಾಗಳಲ್ಲಿ ನಟಿಸ್ತಾ ಆ ಭಾಗದಲ್ಲಿ ಅಥವಾ ಆ ಕಾಲದಲ್ಲಿ ಅತಿ ಹೆಚ್ಚು ಸಂಭಾವನೆಯನ್ನು ಪಡೆದಂಥ ನಟಿ ಎನ್ನುವಂಥ ಹೆಗ್ಗಳಿಕೆಗೂ ಕೂಡ ಪಾತ್ರರಾಗಿದ್ದರು. ಜೊತೆಗೆ ಈ ಸೆಂಟಿಮೆಂಟಲ್ ಸಿನಿಮಾಗಳು ಅಂತ ಹೇಳಿದ್ರೆ ಇವರು ಮನೆ ಮುಂದೆ ನಿರ್ದೇಶಕರು ಕ್ಯೂ ನಿಲ್ಲಬೇಕಾಗಿತ್ತು. ಆ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಹಾಗಿದ್ರೂ ಕೂಡ ಎಲ್ಲೂ ಕೂಡ ಅಹಮನ್ನು ತೋರಿಸ್ತಿರಲಿಲ್ಲ ಆರಂಭದಲ್ಲಿ. ಬಟ್ ಯಾವಾಗ ಈ ಯಶಸ್ಸಿನ ಅಮಲು ಈಕೆಯ ತಲೆಯನ್ನು ಏರ್ಬಿಡ್ತು, ಅದಾದ ಬಳಿಕ ಕಂಪ್ಲೀಟಾಗಿ ಶ್ರುತಿ ಬದಲಾಗಿ ಬಿಡ್ತಾರೆ. ಎಲ್ಲಿವರೆಗೆ ಅಂತ ಹೇಳಿದ್ರೆ ಶ್ರುತಿ ನಂತರ ತಾನು ಹತ್ತಿದಂಥ ಏಣಿಯನ್ನೇ ಒದ್ದು ಬಿಡ್ತಾರೆ. ಇಲ್ಲಿ ನೋಡಿ, ಮಹೇಂದರು ಸಾಕಷ್ಟು ಸಿನಿಮಾಗಳನ್ನು ಈಕೆಗೋಸ್ಕರ ಮಾಡ್ತಾರೆ. ಅಷ್ಟೂ ಸಿನಿಮಾಗಳನ್ನು ಕೂಡ ನಂತರ ಒಂದು ರೀತಿಯಲ್ಲಿ ಎಡಗಾಲಿನಲ್ಲಿ ಒದ್ದು ಬಿಟ್ಟು ಆಕೆಯ ಜೀವನವನ್ನು ಮುನ್ನಡೆಸ್ತಾ ಹೋಗ್ತಾರೆ ಅಂತಲೇ ಹೇಳ್ಬೋದು. ಇದಾದ ಬಳಿಕ ಬಿಗ್ ಬಾಸ್ಗೂ ಕೂಡ ಹೋಗ್ತಾರೆ. ಬಿಗ್ ಬಾಸ್ನಲ್ಲಿ ಸಾಕಷ್ಟು ಕಾಂಟ್ರವರ್ಸಿಗಳು ಕೂಡ ಶುರುವಾಗ್ತವೆ. ಇದರ ನಡುವೆ ಶ್ರುತಿಯವರು 2008ರಲ್ಲಿ ಭಾರತೀಯ ಜನತಾ ಪಕ್ಷಕ್ಕೂ ಕೂಡ ಸೇರ್ತಾರೆ. ಅವರನ್ನು 2009ರಲ್ಲಿ ಕರ್ನಾಟಕ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿಯೂ ಕೂಡ ಮಾಡ್ತಾರೆ. 2013ರಲ್ಲಿ ಕರ್ನಾಟಕ ಜನತಾ ಪಕ್ಷವನ್ನು ಸೇರ್ತಾರೆ. ಇಲ್ಲಿಂದ ಮತ್ತೆ ಈಕೆಯ ಬದುಕು ಆ ಕಡೆ ಈ ಕಡೆ ಹೋಗುತ್ತೆ. ಇವತ್ತಿಗೆ ಸದ್ಯಕ್ಕೆ BJPಯಲ್ಲೇ ಗುರುತಿಸ್ಕೊಂಡಿದ್ದಾರೆ. ಇದೆಲ್ಲದೂ ಕೂಡ ಆದರೆ ಮತ್ತೊಂದು ಕಡೆ ಮಹೇಂದ್ರ ಅವರಿಗೆ ಯಾವಾಗ ಸೋಡಾ ಚೀಟಿಯನ್ನು ಕೊಡ್ತಾರೋ ಇದಾಗಿ ಕೆಲವು ವರ್ಷಗಳ ಬಳಿಕ ಶ್ರುತಿಯವರು ಮತ್ತೊಂದು ಕೆಟ್ಟ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಹೌದು, ಕೊಲ್ಲೂರಿನಲ್ಲಿ ಈಕೆ ಸಪ್ತಪದಿಯನ್ನು ತುಳಿತಾರೆ. 2ನೇ ಮದುವೆಯನ್ನು ಆಗ್ತಾರೆ. ಅದು ಚಕ್ರವರ್ತಿ ಚಂದ್ರಚೂಡ್ ಅವರ ಜೊತೆಗೆ ಕೊಲ್ಲೂರಿನಲ್ಲಿ ಸಪ್ತಪದಿಯನ್ನು ತುಳಿದಂತಹ ಇದೇ ಶ್ರುತಿ ಅಲ್ಲಿ ಕೆಲವು ದಿನಗಳ ಕಾಲ ಮಾತ್ರ ಜೀವನವನ್ನು ಸಾಗಿಸೋಕ್ಕೆ ಸಾಧ್ಯವಾಗ್ತದೆ. ಚಂದ್ರಚೂಡ್ ಅವರ ಮಾಜಿ ಪತ್ನಿ ಮಂಜುಳಾ ಅವರು ಶ್ರುತಿಯೊಂದಿಗಿನ ಮದುವೆಯನ್ನು ವಿರೋಧಪಡಿಸಿ ಕೌಟುಂಬಿಕ ನ್ಯಾಯಾಲಯದಲ್ಲಿ ಮೊರೆಯನ್ನು ಹೋಗ್ತಾರೆ, ಕೇಸ್ ಕೂಡ ಹಾಕ್ತಾರೆ. ತಮ್ಮ ಪತಿ ಚಂದ್ರಶೇಖರ್ ಅವರ 2ನೇ ಮದುವೆಯನ್ನು ಅಸಿಂಧುಗೊಳಿಸುವಂತೆ ಕೋರ್ಟ್ಗೆ ಅರ್ಜಿಯನ್ನು ಹಾಕ್ತಾರೆ. ಮಂಜುಳಾ ಅವರ ಅರ್ಜಿಯನ್ನು ವಿಚಾರಣೆ ಅಂಗೀಕರಿಸುವಂಥ ನ್ಯಾಯಾಲಯ ಮುಂದಿನ ವಾರಕ್ಕೆ ಅರ್ಜಿಯನ್ನು ಮುಂದೂಡಿಕೆ ಮಾಡುತ್ತೆ, ಮತ್ತೆ ವಿಚಾರಣೆಯನ್ನು ಕರೆಯುತ್ತೆ. ಆಗ ಇಲ್ಲಿ ವಿಚ್ಛೇದನವನ್ನು ಕೊಡಲಿಲ್ಲ ಅನ್ನೋದನ್ನು ಹಿಡ್ಕೊಂಡು ಈ ಮದುವೆಯನ್ನು ಯಾರ್ದು ಶ್ರುತಿ ಮತ್ತು ಚಂದ್ರಚೂಡ್ ಅವರ ಮದುವೆಯನ್ನು ಅಸಿಂಧು ಅಂತೇಳಿ ಮಾಡುತ್ತೆ. ಇದಾದ ಬಳಿಕ ಚಂದ್ರಚೂಡ್ ಅವರಿಗೆ ವಿಚ್ಛೇದನ ನೀಡೋದಕ್ಕೆ ನನಗೆ ಮನಸ್ಸಿಲ್ಲ, ನನಗೆ ನನ್ನ ಗಂಡ ಬೇಕು ಅಂತೇಳಿ ಆಕೆ ಏನೋ ವಾದ ಇತ್ತು, ಅದೇ ಗೆಲ್ಲುತ್ತೆ. 15 ವರ್ಷಗಳ ಹಿಂದೆ ಮಂಜುಳಾ ನನ್ನಿಂದ ದೂರವಾಗಿದ್ದಾನೆ ಅಂತ ಹೇಳ್ಬಿಟ್ಟು ಇವರು ಏನೇ ಹೇಳಿದ್ರು ಕೂಡ ಕೋರ್ಟ್ ಅದನ್ನು ಒಪ್ಪೋದಿಲ್ಲ. ಅಂತಿಮವಾಗಿ ಇಲ್ಲಿ ಈ ಪ್ರಕರಣ ಕೋರ್ಟ್ ಮೆಟ್ಟಿಲೇರಿ ಚಂದ್ರಚೂಡ್ ಮತ್ತು ಶ್ರುತಿಯ ನಡುವೆ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಕೂಡ ಬರ್ತದೆ. ಆ ಸಂದರ್ಭದಲ್ಲಿ ಚಂದ್ರಚೂಡ್ ತೀರಾ ಲೀಡ್ ಮಾಡಲಿಕ್ಕೆ ಮತ್ತು ಶ್ರುತಿಯವರ ಲೈಫನ್ನು ರೂಲ್ ಮಾಡೋದಕ್ಕೆ ಹೊರಡ್ತಾರೆ. ಇದು ಶ್ರುತಿಯವರು ಸಹಿಸ್ಕೊಳ್ಳೋದಿಲ್ಲ. ನಂತರ ಚಂದ್ರಚೂಡ್ಗೂ ಕೂಡ ಸೋಡಾ ಚೀಟಿಯನ್ನು ಕೊಟ್ಟೇ ಬಿಡ್ತಾರೆ. ಸೊ ದಟ್ ಇಲ್ಲಿ ಇವರ ಮದುವೆಯು ಕೂಡ ಮುರಿದು ಬೀಳ್ತದೆ. ಯಾರ್ದು? ಚಂದ್ರಚೂಡ್ ಅವರ ಮದುವೆಯು ಕೂಡ ಮುರಿದು ಬೀಳ್ತದೆ. ಈ ವಿಚಾರವಾಗಿ ಸಾಕಷ್ಟು ಟೀಕೆಗಳನ್ನು ಕೂಡ ಇಲ್ಲಿ ಕೇಳಬೇಕಾಗ್ತದೆ, ಶ್ರುತಿಯವರು ಎದುರಿಸಬೇಕಾಗ್ತದೆ. ಶ್ರುತಿ ಹಾಗೂ ಚಂದ್ರಚೂಡ್ ಇಬ್ಬರು ಕೂಡ ಒಂದು ದಿನವೂ ಕೂಡ ಚೆನ್ನಾಗಿ ಸಂಸಾರ ಮಾಡದೆ ಮದುವೆಯಾದಂಥ ಕೆಲವೇ ದಿನಗಳಲ್ಲಿ ದೂರವಾಗಿ ಬಿಡ್ತಾರೆ. ಕೊನೆಗೆ ಶ್ರುತಿ ಈ ಮದುವೆ ಅನ್ನುವಂಥ ಬಂಧವೇ ಬೇಡ ಅಂತ ಹೇಳ್ಬಿಟ್ಟು ತೀರ್ಮಾನವನ್ನು ಮಾಡಿ ಒಂಟಿಯಾಗಿ ಜೀವನವನ್ನು ಸಾಗಿಸೋಕೆ ಶುರು ಮಾಡ್ತಾರೆ. ಅಂದಿನಿಂದ ಇಂದಿನವರೆಗೂ ಕೂಡ ನಟಿ ಶ್ರುತಿ ಮಗಳು ಗೌರಿಯ ಜೊತೆಗೆ ಸಿಂಗಲ್ ಪೇರೆಂಟ್ ಆಗಿ ಖುಷಿಯಾಗಿ ಜೀವನವನ್ನು ಸಾಗಿಸ್ತಿದ್ದಾರೆ. ಇದರ ನಡುವೆ ಹಳ್ಳಿಯಲ್ಲಿ ಹೋಗಿ ಸ್ವಲ್ಪ ಜಮೀನನ್ನು ಕೂಡ ಖರೀದಿಸಿರುವಂಥ ಈಕೆ ಫ್ರೀ ಇದ್ದಾಗ ಹೋಗಿ ಕೃಷಿ ಚಟುವಟಿಕೆಗಳಲ್ಲೂ ಕೂಡ ಭಾಗವಹಿಸಿ ತನ್ನೆಲ್ಲ ನೋವುಗಳನ್ನು ಮರೆಯುವಂಥ ಪ್ರಯತ್ನವನ್ನು ಕೂಡ ಮಾಡ್ತಿದ್ದಾರೆ. ಜೊತೆಗೆ ರಿಯಾಲಿಟಿ ಶೋಗಳು, ರಾಜಕೀಯ, ಆಮೇಲೆ ಅಲ್ಲೊಂದು ಇಲ್ಲೊಂದು ಸುಂದರವಾದಂಥ ಪಾತ್ರಗಳು ಸಿಕ್ಕಿದ್ರೆ ಪಾತ್ರ, ಹಾಗೆಯೇ ಬೇರೆ ಬೇರೆ ಕಾರ್ಯಕ್ರಮಗಳು, ಈ ರೀತಿ ಬ್ಯುಸಿಯಾಗಿದ್ದಾರೆ. ತಮ್ಮಂತಾವು ಬ್ಯುಸಿಯಾಗಿ ಇಟ್ಕೊಂಡಿದ್ದಾರೆ. ಮಗಳನ್ನು ಕೂಡ ಚಿತ್ರರಂಗಕ್ಕೆ ಎಂಟ್ರಿ ಕೊಡಿಸ್ಬೇಕು ಅನ್ನುವಂಥ ಸಿದ್ಧತೆಯನ್ನು ಮಾಡಿಸ್ತಿದ್ದಾರೆ.
ಈಗಾಗಲೇ ಆಕೆಯೂ ಕೂಡ ಬೇಕಾದಂತಹ ತರಬೇತಿಗಳನ್ನು ಕೊಡ್ತಾ ಇದ್ದಾರೆ. ಮುಂದೆ ಆಕೆ ಇಷ್ಟಪಟ್ಟರೆ ಈ ಕನ್ನಡ ಚಿತ್ರರಂಗಕ್ಕೆ ಆಕೆಯನ್ನು ಕೂಡ ಪರಿಚಯಿಸುವಂತಹ ಇರಾದೆಯನ್ನು ಇಟ್ಕೊಂಡಿದ್ದಾರೆ ಶ್ರುತಿಯವರು. ಅದೇನೇ ಇದ್ರೂ ಕೂಡ ಸ್ನೇಹಿತರೆ, ಶ್ರುತಿಯವರ ಬದುಕು ನಮ್ಮೆಲ್ಲರಿಗೂ ಕೂಡ ನೀತಿ ಪಾಠ ಅನ್ನೋದಕ್ಕೆ ಇದುವೇ ಸಾಕ್ಷಿ. ನೋಡಿ, ಮುತ್ತಿನಂತೆ ಗಂಡ, ಆತ ಬೇಡ ಅಂತೇಳಿ, ಅಂದರೆ ಈಕೆಯ ಸಕ್ಸಸ್ಸಿನ ಅಮಲ್ ಆ ರೀತಿ ಮಾಡಿಬಿಡುತ್ತೆ. ಗಂಡನೇ ಬೇಡ ಅಂತೇಳಿ ತೀರ್ಮಾನ ಮಾಡ್ತಾಳೆ. ಗಂಡ ಬೇಡ ಅಂತೇಳಿ ತೀರ್ಮಾನ ಮಾಡ್ತಾಳೆ. ಮಹೇಂದ್ರನ್ನು ಬಿಡ್ತಾರೆ. ಮಹೇಂದ್ರ ಇನ್ನೊಂದು ಮದುವೆಯಾಗಿ ಅವರು ಖುಷಿಯಲ್ಲಿ ಜೀವನ ಸಾಗಿಸ್ತಿದ್ರೆ ಈಕೆಯಲ್ಲಿ ಹಳಿ ತಪ್ಪಿದ ಬದುಕನ್ನು ಸಾಗಿಸ್ತಾ ಹೋಗ್ತಾ ಒಂದಾದ್ಮೇಲೆ ಒಂದು ಎಡವಟ್ಟನ್ನು ಮಾಡ್ಕೊಳ್ತಾ ಇವತ್ತಿಗೆ ಒಂದು ರೀತಿಯಲ್ಲಿ ನೆಮ್ಮದಿ ಇದ್ರೂ ಕೂಡ ಒಂದು ನೋವು ಮಾತ್ರ ಆಕೆಗೆ ಬಿಟ್ಟು ಬಿಡದೆ ಕಾಡ್ತಿದೆ. ಅದೇ ಪತಿ ಇಲ್ಲ ಅನ್ನುವಂಥ ನೋವು. ಏನಾದರೂ ಇವತ್ತು ನೆಮ್ಮದಿಯಿಂದ ಖುಷಿಯಿಂದ ಇದ್ದಾರಲ್ಲ, ಅದು ಮುಖ್ಯ. ಹೀಗೆ 100 ಕಾಲ ಖುಷಿಯಾಗಿ ನೆಮ್ಮದಿಯಿಂದ ಇರಲಿ. ಬಟ್ ಇನ್ನೊಬ್ಬರು ಈ ಪಾಠವನ್ನು, ಈ ಶ್ರುತಿಯ ಬದುಕಿನ ಪಾಠವನ್ನು ತುಂಬ ಮಾಡಿಕೊಳ್ಳಿ ಅನ್ನೋದು ಎಲ್ಲರ ಆಶಯ. ಈ ಶ್ರುತಿಗೆ ಆದಂತಹ ಬದುಕಿನ ಒಂದಷ್ಟು ಪೆಟ್ಟುಗಳು ಅಥವಾ ಬಿದ್ದಂಥ ಪೆಟ್ಟುಗಳಿದಾವಲ್ಲ, ಇದು ಇನ್ನೊಬ್ಬರ ಬದುಕಿಗೆ ಪಾಠವಾಗಲಿ ಅನ್ನೋದು ನಮ್ಮೆಲ್ಲರ ಆಶಯ. ನಿಮಗೆ ಅನಿಸುತ್ತೆ ಸ್ನೇಹಿತರೆ? ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.